ಮೈಸೂರಿನ ಹುಣಸೂರು ಭಾಗದಲ್ಲಿ ವರುಣರಾಯ ಅಬ್ಬರಿಸಿದ್ದಾನೆ. ತಾಲೂಕಿನ ಹಲವು ಗ್ರಾಮಗಳಲ್ಲಿ ಜಮೀನುಗಳು ಜಲಾವೃತ ಆಗಿದ್ದಾವೆ. ಮೈಸೂರಿನಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ಹುಣಸೂರು ಭಾಗದಲ್ಲಿ ರೈತರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಈ ಮಳೆ. ಅಂದರೆ ಕೆಲವು ರೈತರಿಗೆ ಮಾತ್ರ, ಇನ್ನು ಕೆಲವರಿಗೆ ಇದು ಮುಂಗಾರು ಹಂಗಾಮು ಬಿತ್ತನೆಗೆ ಅವಕಾಶ ಸಿಗುತ್ತೆ ಅಂತೇಳಿ ಕೆಲವರು. ಬಟ್ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ತಂಬಾಕು, ಶುಂಠಿಯನ್ನು ಬೆಳೆದಿದ್ರು, ಅಪಾರ ಪ್ರಮಾಣದಲ್ಲಿ ಜಲಾವೃತ ಆಗಿಬಿಟ್ಟಿದೆ. ಕಳೆದ 4-5 ದಿನಗಳಿಂದ ಮಳೆ ಸುರಿತಾ ಇದೆ. ನಾಶವಾದ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಈಗ ಒತ್ತಾಯಿಸ್ತಾ ಇದ್ದಾರೆ. ನೋಡಿ, ಈಗ ಕೆಲವೊಬ್ಬರಿಗೆ ಈ ಒಂದು ಮಳೆ ಖುಷಿಯನ್ನು ತಂದಿದೆ, ಅಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ನೋವನ್ನು ತಂದುಬಿಟ್ಟಿದೆ. ನೋಡಿ, ಎಲ್ಲ ಗದ್ದೆಗಳು ಜಲಾವೃತ ಆಗಿಬಿಟ್ಟಿದೆ. ಅಡಿಕೆ, ಬಾಳೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು. ಇದು ಮೈಸೂರಿನ ಹುಣಸೂರಿನಲ್ಲಿ ಕಂಡು ಬರ್ತಾ ಇರುವಂಥ ಚಿತ್ರಣ. ಎಲ್ಲ ಪ್ರದೇಶ, ಹುಣಸೂರಿನ ಸುತ್ತಮುತ್ತ ಇರುವಂತಹ ಜಮೀನುಗಳಲ್ಲಿ ಇದೇ ರೀತಿ ನೀರು ಕಂಡು ಬರ್ತಾ ಇತ್ತು. ನೋಡಿ, ಇನ್ನೊಂದು ಕಡೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ, ಸಂಪರ್ಕಗಳು ಕಡಿತಾಗಿದ್ದಾವೆ. ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಆಮೇಲೆ ಜನ ಮೀನು ಹಿಡಿಯೋಕ್ಕೆ ಮುಂದಾಗ್ಬಿಟ್ರು. ಅಲ್ಲಿ ಸಿಕ್ಕಾಪಟ್ಟೆ ಮೀನುಗಳು ಬರ್ತಾ ಇತ್ತು. ಅಲ್ಲಿ ಹಳ್ಳದ ಕಡೆಯಿಂದ ಅಲ್ಲಿ ಬಲೆ ಹಾಕಿ ಮೀನನ್ನು ಹಿಡಿಯುವಲ್ಲಿ ಕೂಡ ಬ್ಯುಸಿ ಆಗಿಬಿಟ್ಟಿದ್ರು. ಇನ್ನು ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಪರಿಸ್ಥಿತಿ. ಶುಂಠಿ ಬೆಳೆದಿದ್ರು, ಹಾಗೆ ಅಡಿಕೆ ಬೆಳೆ ಆಗಿರ್ಬೋದು, ತೆಂಗು ಬೆಳೆ ಆಗಿರ್ಬೋದು, ಈಗ ಜಲಾವೃತ ಆಗಿರೋದ್ರಿಂದಾಗಿ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಇಂದು ಕೂಡ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಮಳೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಈಗ ಮುಂಗಾರು ಪೂರ್ವ ಮಳೆ ಇದು ಅಬ್ಬರಿಸ್ತಾ ಇದೆ ಎಲ್ಲ ಕಡೆಗಳಲ್ಲಿ. ಇವತ್ತು ರಾಜ್ಯದ ಹಲವೆಡೆ ಭಾರೀ ಮಳೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸುಮಾರು 18ರಿಂದ 20 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಇದ್ರ ಬಗ್ಗೆ ಆಲ್ರೆಡಿ ಮುನ್ಸೂಚನೆಯನ್ನು ಕೊಟ್ಟಿದೆ. ಉಡುಪಿ, ದಕ್ಷಿಣ ಕನ್ನಡ ಸೇರಿ 8 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಇಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಂತ ಅರ್ಥ. ದಕ್ಷಿಣ ಒಳನಾಡಿನ 6 ಜಿಲ್ಲೆಗಳಲ್ಲಿ ಇಲ್ಲೂ ಕೂಡ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಶಿವಮೊಗ್ಗ ಜಿಲ್ಲೆಗಳಲ್ಲೂ ಕೂಡ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಉತ್ತರ ಕರ್ನಾಟಕದ ಭಾಗಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಮಳೆ ಪ್ರಮಾಣ ಕಡಿಮೆ ಇರುತ್ತೋ ಅಲ್ಲಿ ಸಾಧಾರಣ ಮಳೆ ಇತ್ತಂದರೆ ಅದು ಯೆಲ್ಲೋ ಅಲರ್ಟು. ಜಾಸ್ತಿ ಸಿಕ್ಕಾಪಟ್ಟೆ ಒಂದು ರೌದ್ರಾವತಾರದ ಮಳೆ ಅಂತಂದರೆ ರೆಡ್ ಅಲರ್ಟ್, ಅದು ಡೇಂಜರು. ಈಗ ಆರೆಂಜ್ ಅಲರ್ಟ್ ಅಂತ ಹೇಳಿದ್ರೆ ಸಾಧಾರಣ ಮತ್ತು ಅಲ್ಲಿ ಜೋರಾದ ಮಳೆ. ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಆಗಿರ್ಬೋದು, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಒಳನಾಡಿನ 6 ಜಿಲ್ಲೆಗಳಲ್ಲಿ ಈಗ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇನ್ನು 1 ವಾರಗಳ ಕಾಲ ಇದೇ ರೀತಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ ಮುನ್ಸೂಚನೆಯನ್ನು ಕೊಡಲಾಗಿದೆ. ಜಿಲ್ಲಾಡಳಿತಗಳು ಕೂಡ ಈಗ ಎಚ್ಚೆತ್ತುಕೊಂಡಿದ್ದಾವೆ. ಅದರಲ್ಲೂ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ. ಚಿಕ್ಕಮಗಳೂರು ಭಾಗದಲ್ಲಿ, ಶಿವಮೊಗ್ಗದಲ್ಲಿ ಆಗ್ತಾ ಇದೆ, ಕರಾವಳಿ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲೂ ನಿರಂತರ ಮಳೆ ಆಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ನಿನ್ನೆ ಅಬ್ಬರಿಸಿದ್ದಾನೆ ಮಳೆರಾಯ. ಭಾರೀ ಮಳೆಗೆ 2 ಸೇತುವೆಗಳು ಸಂಪೂರ್ಣ ಜಲಾವೃತ ಆಗಿದ್ದಾವೆ. ಹೆಚ್ ಭೈರಾಪುರ ಗ್ರಾಮದ ಸೇತುವೆಗಳು ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದ್ದಾವೆ. ತುಮಕೂರು ಜಿಲ್ಲೆಯಲ್ಲಿ ನಿನ್ನೆ ಧಾರಾಕಾರವಾಗಿ ಮಳೆ ಸುರಿದುಬಿಟ್ಟಿದೆ. ಸಾಕಷ್ಟು ಕಡೆಗಳಲ್ಲಿ ಅವಾಂತರಗಳಾಗಿದೆ. ಈಗ ಸೇತುವೆಗಳು ಜಲಾವೃತ ಆಗಿಬಿಟ್ಟಿದ್ದಾವೆ. 2 ಸೇತುವೆಗಳು. ಹೆಚ್ ಭೈರಾಪುರ ಗ್ರಾಮದ ಸೇತುವೆ ಇದು. ತುಮಕೂರಿನ ತಿಪಟೂರು ತಾಲೂಕಿನಲ್ಲಿ ಬರುತ್ತೆ ಈ ಗ್ರಾಮ. ಸೇತುವೆ ಮೇಲೆ ತುಂಬಿ ಹರಿದಿದೆ ನೀರು. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಂದರೆ ಸಂಪರ್ಕ ಕಡಿತ ಆಗಿಬಿಟ್ಟಿದೆ. ಸೇತುವೆ ಮೇಲೆ ನೀರು ಹರಿತಾ ಇರೋದ್ರಿಂದಾಗಿ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಭೈರಾಪುರ ಅನ್ನುವಂಥ ಒಂದು ಗ್ರಾಮ ಇದು. ಇಲ್ಲಿ 2 ಸೇತುವೆ ಇದ್ದಾವೆ, ಸಣ್ಣ ಸಣ್ಣ ಸೇತುವೆಗಳು ಕಂಪ್ಲೀಟಾಗಿ ಮುಳುಗಡೆ ಆಗಿಬಿಟ್ಟಿದೆ. ನೋಡಿ, ಅದರಲ್ಲೇ ವಾಹನ ಸವಾರರು ಹೋಗ್ತಾ ಇದ್ದರು ಧೈರ್ಯ ಮಾಡಿಕೊಂಡು. ಕೆಲವೊಬ್ಬರು ಭಯ ಬೀಳ್ಕೊಂಡು ಮುಂದೆನೇ ಬರ್ತಾ ಇರಲಿಲ್ಲ. ಬೈಕ್ ಸವಾರರು ಕೂಡ ಅಲ್ಲಿ ಹೋಗ್ತಾ ಇರುವಂಥ ದೃಶ್ಯಗಳು ಸಹಜವಾಗಿತ್ತು. ಬಟ್ ಆತಂಕ ಇತ್ತು ಎಲ್ಲೋ ಒಂದು ಕಡೆ, ಎಲ್ಲಿ ತೇಲ್ಕೊಂಡು ಹೋಗಿಬಿಡ್ತೀವಿ ಅನ್ನುವಂಥದ್ದು.
ಬಟ್ ಈಗ ಸೇತುವೆ ಮೇಲೆ ನೀರು ಹರಿತಾ ಇದ್ರಿಂದಾಗಿ ಸಹಜವಾಗಿ ಆತಂಕ ಅಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ.